ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಾಸುದೇವ್, ಯುವ ಅಕಾಡೆಮಿಯಿಂದ ನಾನು ಕಾರ್ಪೊರೇಟ್ ಅಕೌಂಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಈ ಮೂಲಕ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಲ್ ಬಟನ್ ಪ್ರೆಸ್ ಮಾಡಿ ತಾವು ಅದನ್ನ ಕಮೆಂಟ್ಗಳ ಮುಖಾಂತರ ನಮಗೆ ಸಲಹೆ ಸೂಚನೆಗಳು ಮಾರ್ಗದರ್ಶನಗಳನ್ನು ನೀಡೋದ್ರ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಂತ, ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ತಮಗೆ ಈಗ ಒಂದು ಕಾರ್ಪೊರೇಟ್ ಅಕೌಂಟ್ ನಾನೊಂದು ಮೆಥಡ್ ಮಾಡ್ತಾ ಇದೀವಿ. ಈ ಮೆಥಡ್ ಅಲ್ಲಿ ತಮ್ಗೆ ಏನಾರ ಡೌಟ್ಸ್ ಇದ್ರೆ ನನ್ನ ನಂಬರ್ ಇರುತ್ತೆ. ನನ್ನ ನಂಬರ್ ಇಷ್ಟೇ, ನನ್ನ ನಂಬರ್ 9731666164 ಅಂತಕ್ಕಂಥ ನನ್ನ ನಂಬರ್ ಆಗಿರುತ್ತೆ. ಜೊತೆನಲ್ಲಿ ಅದರಲ್ಲಿ ವಾಟ್ಸಪ್ ಉಂಟು, ಮತ್ತೆ ತಮಗೆ ಬೇಕಾದಂತ ವಾಟ್ಸಪ್ ಮುಖಾಂತರ ನಾನು ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಾಗ್ಲ ಅಂತಂದ್ರೆ ನೀವು ಯಾವುದೇ ತುಮಕೂರು, ಬೆಂಗಳೂರು, ವಾಟೆವರ್, ತಿಪ್ಟೂರು ಎಲ್ಲಾದ್ರೂ ಇರ್ಬೋದು, ಆನ್ಲೈನ್ ಮುಖಾಂತರ ನೀವು ನನಗೆ ನನ್ನ ಒಂದು ಸಬ್ಜೆಕ್ಟ್ ಮುಖಾಂತರ ನನ್ನ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಸಲಹೆ ಸೂಚನೆಗಳಿರ್ಬೋದು ಅಥವಾ ಮಾರ್ಗದರ್ಶನಗಳಿರ್ಬೋದು, ಅದಕ್ಕೆ ಬೇಕಾಗ್ತಕ್ಕಂಥ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ಸಹ ನಾನು ಹೇಳ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಇವಾಗ ನಾನಿವತ್ತ ಕಾರ್ಪೊರೇಟ್ ಅಕೌಂಟ್ ಅಲ್ಲಿ ಅಂಡರ್ ರೈಟಿಂಗ್ ಶೇರ್ಸ್ ಅಂತಕ್ಕಂಥ ಒಂದು ಚಾಪ್ಟರ್ ನ ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಬಿಕಾಮ್ ಸೆಕೆಂಡ್ ಬಿಕಾಮ್ ಥರ್ಡ್ ಸೆಮಿಗೆ ಬರ್ತಕ್ಕಂಥ ಈ ಚಾಪ್ಟರ್ ಆಗಿರುತ್ತೆ. ಸೊ ಇದು ತುಮಕೂರು ಯೂನಿವರ್ಸಿಟಿಯಲ್ಲಿ ಇರುತ್ತೆ, ಬೇರೆ ಯೂನಿವರ್ಸಿಟಿಯಲ್ಲೂ ಇರುತ್ತೆ. ಸೊ ಆಯ್ತು, ಈಗ ಬೇರೆ ಯೂನಿವರ್ಸಿಟಿನಲ್ಲಿ ಇಲ್ಲಿ ನಮ್ಮ ತುಮಕೂರು ಯೂನಿವರ್ಸಿಟಿ ಥರ್ಡ್ ಸೆಮ್ ಅಲ್ಲಿ ಬಂದ್ರೆ, ಬೇರೆ ಯೂನಿವರ್ಸಿಟಿನಲ್ಲಿ ಫೋರ್ತ್ ಸೆಮ್ ಅಥವಾ ಥರ್ಡ್ ಸೆಮ್ ಅಲ್ಲಿ ಇರಬಹುದು ಅಥವಾ ಸಿಕ್ಸ್ ಸೆಮ್ ಅಲ್ಲೂ ಸಹ ಇರಬಹುದು. ಆಯ್ತು, ಓಕೆ. ಅಂಡರ್ ರೈಟಿಂಗ್ ಶೇರ್ಸ್ ಅಂತ ನಾನು ಮಾತಾಡ್ತೀನಿ. ಅಂಡರ್ ರೈಟಿಂಗ್ ಶೇರ್ಸ್ ಅಂತಂದ್ರೆ ಏನು? ನಮ್ಮ ಸ್ವಂತದ್ದು. ಈಗ ಎಕ್ಸಾಂಪಲ್, ನಾನೊಂದು 10 ಲಕ್ಷ ಹಾಕ್ಬಿಟ್ಟು ಒಂದು ಫ್ಯಾನ್ಸಿ ಸ್ಟೋರ್ ಅನ್ನ ಓಪನ್ ಮಾಡ್ತೇನೆ. ಎಷ್ಟು ಲಕ್ಷ ಹಾಕಿ? 10 ಲಕ್ಷ ಹಾಕಿ ಒಂದು ಫ್ಯಾನ್ಸಿ ಸ್ಟೋರ್ ಅನ್ನ ಓಪನ್ ಮಾಡ್ತೇನೆ. ಸೊ ಫ್ಯಾನ್ಸಿ ಸ್ಟೋರ್ಗೆ ಬೇಕಾದಂತ ಏನಿರ್ಬೋದು ಸಣ್ಣ ಪುಟ್ಟ ಸಾಮಗ್ರಿಗಳು ಪ್ರತಿಯೊಂದನ್ನು ನಾನೆಲ್ಲ ತೆಗೆದುಕೊಂಡು ಬಂದೆ. ಫ್ಯಾನ್ಸಿ ಸ್ಟೋರ್ ಓಪನ್ ಆಯ್ತು. ಆ ಓಪನ್ ಆಗಿ ಅದಕ್ಕೆ ಓಪನಿಂಗ್ ಸೆರೆಮನಿಗೆ ಬಣ್ಣ ಎಲ್ಲ ಹೊಡಿಸಿ ಎಲ್ಲ ರೆಡಿ ಮಾಡಿದೆ. ಓಪನಿಂಗ್ ಸೆರೆಮನಿಗೆ ಸಣ್ಣ ಪುಟ್ಟ ಖರ್ಚಿಗೆ ನನ್ನ ಹತ್ರ ದುಡ್ಡು ಇಲ್ದಂಗೆ ಆಯ್ತು. ನಾನೇನ್ ಮಾಡಿದೆ, ಇನ್ನೊಬ್ಬ ಪಾರ್ಟ್ನರ್ ಅನ್ನ ತೆಗೆದುಕೋತೀನಿ. ಈಗ ನಾನೆಷ್ಟು ಬಂಡವಾಳ ಹಾಕಿದೀನಿ? 5 ಲಕ್ಷ ಬಂಡವಾಳ ಹಾಕಿದ್ದೆ ಅಂತ ಅನ್ಕೊಳೋಣ. ಇನ್ನೊಬ್ಬ ಪಾರ್ಟ್ನರ್ 2 ಲಕ್ಷ ಬಂಡವಾಳ ಹಾಕ್ತಾನೆ. ಆತ ಯಾರಪ್ಪ ಅಂತಂದ್ರೆ, ಆತ ಒಬ್ಬ ರಘು ಅಂತಕ್ಕಂಥ ಹಾಕ್ತಾನೆ. ಅವನು 2 ಲಕ್ಷ ಬಂಡವಾಳ ಹಾಕಿರ್ತಾನೆ. ಅವನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆಗ್ತಾನೆ. ನಾನು ಕಂಪನಿಗೆ 5 ಲಕ್ಷ ಹಾಕಿರ್ತಕ್ಕಂಥವನು ಈಕ್ವಿಟಿ ಶೇರ್ ಹೋಲ್ಡರ್. ನಾನು ಕಂಪನಿಯ ಆಧಾರ ಸ್ತಂಭ ಇದ್ದಂಗೆ ನಾನು ಯಾವುದೇ ನಿರ್ಧಾರಗಳನ್ನ ತೆಗೆದುಕೋಬಹುದು. ಆತ 2 ಲಕ್ಷ ಹಾಕಿರ್ತಕ್ಕಂಥ ರಘು ಯಾವುದೇ ಸಲಹೆ ಸೂಚನೆಗಳನ್ನು ನೀಡಬಹುದೇ ಹೊರತು ನೀವಿಲ್ಲೇ ಈ ಕಂಪನಿಯನ್ನ ಸ್ಥಾಪನೆ ಮಾಡಬೇಕು ಅಥವಾ ಇಲ್ಲೇ ನೀವು ಬ್ರಾಂಚಸ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಪ್ರಾಡಕ್ಟ್ ರೇಟ್ ಅಲ್ಲಿ ನೀವು ಡಿಮ್ಯಾಂಡ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ರೇಟ್ ಅಲ್ಲಿ ಚೇಂಜಸ್ ಅನ್ನ ಮಾಡಬೇಕು, ಇದನ್ನ ಯಾವುದನ್ನು ಸಹ ಆತ ಸಲಹೆ ಮಾಡಬಹುದೇ ಹೊರತು ಮಾಡಲೇಬೇಕಾದಂತ ಒಂದು ಆದೇಶವನ್ನ ನೀಡೋ ಹಾಗಿಲ್ಲ. ಆಯ್ತು, ನಮ್ಗೆ ಈಕ್ವಿಟಿ ಶೇರ್ ಬಗ್ಗೆ ಪ್ರಿಫರೆನ್ಸ್ ಶೇರ್ ಬಗ್ಗೆ ಅರ್ಥ ಆಯ್ತು. ಇಲ್ಲಿ ನಾವು ಲೆಕ್ಕಕ್ಕೆ ಬರೋಣ ಅಂತ. ಈಗ ನಾನು ಲೆಕ್ಕಕ್ಕೆ ಬರ್ತಾ ಇದ್ದೀನಿ. ನನ್ನ ಕಂಪನಿ ನಾನೇನ್ ಮಾಡಿದೆ, ಒಂದು 5 ಲಕ್ಷ ಬಂಡವಾಳ ಹಾಕಿದ್ದೆ. 5 ಲಕ್ಷ ಬಂಡವಾಳ ಹಾಕಿದ್ದೆ. ಯಾರು? ವಾಸು ಅಂತಕ್ಕಂಥ ವ್ಯಕ್ತಿ 5 ಲ್ಯಾಕ್ ಬಂಡವಾಳವನ್ನ ಈಕ್ವಿಟಿ ಶೇರ್ ಅಲ್ಲಿ ಹಾಕಿದೆ. ಎಷ್ಟು ಹಾಕಿದೀನಿ? 5 ಲಕ್ಷ ಬಂಡವಾಳವನ್ನ ಹಾಕಿದ್ದೆ, 5 ಲ್ಯಾಕ್ ಬಂಡವಾಳವನ್ನ. ಸೊ 5 ಲ್ಯಾಕ್ ಬಂಡವಾಳವನ್ನ ಹಾಕಿದ್ದೆ. ನನ್ನ ಕಂಪನಿ ನಡೆಸಬೇಕಾದ್ರೆ ನಾನು ಬೇರೆಯವ್ರಿಗೆ ಮಾರ್ಬಿಡ್ತೀನಿ, ಬೇರೆಯವ್ರಿಗೆ ಇನ್ಕಾರ್ಪೊರೇಟ್ ಮಾಡ್ತೀನಿ. ಹೆಂಗ್ ಇನ್ಕಾರ್ಪೊರೇಟ್ ಮಾಡ್ತೀನಿ ಫಸ್ಟ್ ನೋಡ್ಕೊಂಬರೋಣಂತೆ. ನಾನು ಯಾವುದೇ ಕಂಪನಿಯನ್ನ ಸ್ಥಾಪನೆ ಮಾಡಾದ್ಮೇಲೆ 1 ವರ್ಷ ನಡೆಸಲೇಬೇಕು. 1 ವರ್ಷ ಅಂದ್ರೆ ನಾವು ಕ್ಯಾಲೆಂಡರ್ ಇಯರ್ ಅಲ್ಲಿ ನೋಡೋದಾದ್ರೆ ಜನವರಿಯಿಂದ ಡಿಸೆಂಬರ್ ವರೆಗೂ ಅದು 1 ವರ್ಷ, ಅದು ಕ್ಯಾಲೆಂಡರ್ ಇಯರ್. ಫೈನಾನ್ಷಿಯಲ್ ಇಯರ್ ಬಂದ್ರೆ ಈ ವರ್ಷ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಮುಂದಿನ ವರ್ಷ, ಈ ವರ್ಷ ಅಂದ್ರೆ 2024 ಏಪ್ರಿಲ್ 1ನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ರೆ, ಮುಂದಿನ ವರ್ಷ 31 ಮಾರ್ಚ್ 2025ರಲ್ಲಿ ಆ ಕಂಪನಿಯನ್ನ ನಾನು ಎಂಡ್ ಮಾಡಬೇಕಾಗಿರುತ್ತೆ. ಅಲ್ಲಿ ಗಂಟ ನಡೆದಿರತಕ್ಕಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ನಾನು ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾನು ತಿಳಿಸಬೇಕಾಗುತ್ತೆ. ಯಾವುದೇ ಒಂದು ಕಂಪನಿ 1 ವರ್ಷ ನಡೀಲೇಬೇಕು. ಆಯ್ತು, ಈಗ ಅದ್ರ ಬಗ್ಗೆ ಬರೋಣಂತೆ. ಈಗ ನನ್ನ ಕಂಪನಿ 5 ಲಕ್ಷ ಕೊಟ್ಟು ನಾನೇನ್ ಮಾಡಿದೆ, ಈಕ್ವಿಟಿ ಶೇರ್ ಅನ್ನ ನಾನು ಪರ್ಚೇಸ್ ಅನ್ನ ಮಾಡಿದ್ದೆ. ಸೊ ಈಕ್ವಿಟಿ ಶೇರ್ ಅನ್ನ ನಾನೇನ್ ಮಾಡ್ತೀನಿ, ಅದನ್ನ ಮಾರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, 1/4/2024ರಲ್ಲಿ ಪ್ರಾರಂಭ ಮಾಡಿದ್ದೆ. ಎಷ್ಟರಲ್ಲಿ ಮಾಡಿದ್ದೆ? 1/4/2024ರಲ್ಲಿ ಪ್ರಾರಂಭವನ್ನ ಮಾಡಿದ್ದೆ. ಅದನ್ನ ಇನ್ಕಾರ್ಪೊರೇಟ್ ಮಾಡ್ತೀನಿ. ಇನ್ಕಾರ್ಪೊರೇಟ್ ಎಷ್ಟಕ್ಕೆ ಮಾಡ್ತೀನಿ ಅಂತಂದ್ರೆ, ಎಷ್ಟು? 1/4 ಆಗಿತ್ತು. ಆಯ್ತು, ಇನ್ಕಾರ್ಪೊರೇಟೆಡ್ 30/9
2020ಕ್ಕೆ ಇನ್ಕಾರ್ಪೊರೇಟ್ ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಂತ್ ಬರುತ್ತೆ? 6 ಮಂತ್ ಬರುತ್ತೆ. ಎಷ್ಟು ಮಂತ್ ಬರುತ್ತೆ? 6 ಮಂತ್ ಬರುತ್ತೆ. ಯಾವುದು? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ನಮ್ಗೆ ಎಷ್ಟು ಬಂತು? 6 ತಿಂಗಳು ಬಂತು. ನಾವಿಲ್ಲಿ ಈ ಕಂಪನಿಯನ್ನು ಏನ್ ಮಾಡ್ತೀವಿ ಅಂದ್ರೆ 31/3/2025 ಇರುತ್ತೆ. ಇಲ್ಲಿಂದ ಇಲ್ಲಿಗೆ 1 ವರ್ಷವಾಗಿರುತ್ತೆ. ಎಷ್ಟು? 12 ತಿಂಗಳಿರುತ್ತೆ. ಎಷ್ಟು ತಿಂಗಳಿರುತ್ತೆ? ಎಷ್ಟು ಮಂತ್ ಇರುತ್ತೆ? 12 ತಿಂಗಳಿರುತ್ತೆ. ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಇನ್ಕಾರ್ಪೊರೇಟ್ ಆಯ್ತು. ನಾನು ಬೇರೆಯವರಿಗೆ ಕಂಪನಿಯನ್ನ ಮಾರ್ತಾ ಇದ್ದೇನೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನಾನು 6 ತಿಂಗಳು ನನ್ನ ಹತ್ರ ಕಂಪನಿ ಇತ್ತು. ಸೊ ಹಾಗಾದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ 1 ವರ್ಷ ನಾನು ಕಂಪನಿಯನ್ನ ನಡೆಸ್ತೀನಿ ಅಂತ ಹೇಳಿದ್ದೆ. ಇಲ್ಲಿಂದ ಇಲ್ಲಿವರೆಗೂ ನಾನು 10 ತಿಂಗಳು ನನ್ನ ಕೈನಲ್ಲಿ ಕಂಪನಿ ಇದೆ. ಸೊ ಇನ್ಕಾರ್ಪೊರೇಟ್ ನಿಮ್ಗೆ ಅರ್ಥ ಆಯ್ತು ಯಾವ ತರ ರೇಷೋನ ತೆಗೆದುಕೊಳ್ಳೋದು ಅಂತ. ಆಯ್ತು. ಈಗ 5 ಲಕ್ಷ ಶೇರ್ಸ್ ಇದೆ. ಒಬ್ಬರಿಗೆ ನಾನು ಮಾರ್ತೀನಿ ಅಂತ ಹೇಳಿದೀನಿ. ಅಲ್ಲಿ ಪಾರ್ಟ್ನರ್ಸ್ ಬರ್ತಾರೆ. ಪಾರ್ಟ್ನರ್ಸ್ ನ ನಾವೇನಂತೀವಿ? ಪಾಲುದಾರರು ಅಂತ ಹೇಳ್ತೀವಿ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಎ ಅಂತಕ್ಕಂತ ಬರ್ತಾನೆ, ಬಿ ಅಂತಕ್ಕಂತ ಬರ್ತಾನೆ, ಸಿ ಅಂತಕ್ಕಂತ ಬರ್ತಾನೆ, ಡಿ ಅಂತಕ್ಕಂತ ಬರ್ತಾನೆ. ಎ ಅಂತಕ್ಕಂಥವನು 2 ಲಕ್ಷ ಮಾರ್ಕೊಡ್ತೀನಿ ಅಂತ ಹೇಳ್ತಾನೆ. ಬಿ ಅಂತಕ್ಕಂಥವನು 1,50,000 ಮಾರ್ಕೊಡ್ತೀನಿ ಅಂತ ಹೇಳ್ತಾನೆ. ಸಿ ಅಂತಕ್ಕಂಥವನು 1 ಲಕ್ಷವನ್ನ ಮಾರ್ಕೊಡ್ತೀನಿ ಅಂತ ಹೇಳ್ತಾನೆ. ಡಿ ಅಂತಕ್ಕಂಥವನು 50,000 ಮಾರ್ಕೊಡ್ತೀನಿ ಅಂತ ಹೇಳ್ತಾನೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. 5 ಲಕ್ಷವನ್ನ ಈ 4 ಜನ ವಿಭಾಗವಾಗಿ ಹಂಚ್ಕೊಂಡ್ರು. 2 ಲಕ್ಷ, 1.5 ಲಕ್ಷ, 1,50,000. ಸೊ ಇಷ್ಟನ್ನು ನಾವು ಕೂಡಿದ್ರೆ 5 ಲಕ್ಷ ಆಗುತ್ತೆ. 4 ಜನ ಪಾರ್ಟ್ನರು ನಾನು ಮಾರ್ಕೊಡ್ತೀನಿ ಸರ್ ನಿಮ್ ಶೇರ್ ಅನ್ನ 5 ಲಕ್ಷವನ್ನ ಅಂತ ಹೇಳಿದ್ರು. ಆಯ್ತು, ನಾನು ಒಪ್ಕೊಂಡೆ. ಅವರಿಗೆ ಆ ಶೇರ್ ಅನ್ನ ಅವರಿಗೆ ಟ್ರಾನ್ಸ್ಫರ್ ಅನ್ನ ಮಾಡದೆ ಕೊಟ್ಟೆ. ಕೊಟ್ಟಾದ್ಮೇಲೆ ಅವ್ರು ಏನ್ ಮಾಡಿದ್ರು? 1 ವರ್ಷ ವೆಯ್ಟ್ ಮಾಡಿದ್ರು. ಅವರಲ್ಲಿ ಏನೂ ಪ್ರೋಸೆಸ್ ಅನ್ನ ನಾನು ಕಂಡು ಬರಲಿಲ್ಲ. ಅವರು ನಮ್ಮ ಶೇರ್ ಅನ್ನ ಮಾರ್ಲಿಲ್ಲ. ನಾನೇನ್ ಮಾಡಿದೆ? ನನಗೆ ಹಣದ ಅವಶ್ಯಕತೆ ಇತ್ತು. ನಾನು ಈ 4 ಜನ ಪಾರ್ಟ್ನರ್ ಹತ್ರ ಹೋಗಿ ABCD ಅವ್ರ ಹತ್ರ ನನ್ನ ಶೇರ್ ಅನ್ನು ವಾಪಸ್ ಕೊಡಿ ಅಂತ ಕೇಳಿದೆ. ಆ 4 ಜನದ ಹತ್ರ ನಾನು 5 ಲಕ್ಷವನ್ನ ಕೊಟ್ಟಿದ್ದೆ. ಎಷ್ಟು ಕೊಟ್ಟಿದ್ದೆ? 5 ಲಕ್ಷವನ್ನ ಕೊಟ್ಟಿದ್ದೆ. ಬಟ್ ನನಗ್ ಬಂದಿದ್ದು 4 ಲಕ್ಷದಿಂದ 4 ಜನರಿಂದ ಕಲೆಕ್ಟ್ ಮಾಡ್ಕೊಂಡಾಗ ಎಷ್ಟಪ್ಪ ಬಂತು ಅಂದ್ರೆ 4,50,000 ಶೇರ್ ಬಂತು. ಎಷ್ಟು ಬಂತು? 4,50,000 ಶೇರ್ ಬಂತು. ಈ 4,50,000 ಶೇರ್ ಬಂತು. ಸೊ ನಾನೇನ್ ಮಾಡಿದೆ? ನಾನೇ ನೇರವಾಗಿ ಮಾರ್ಕೆಟ್ಗೆ ಮಾರೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ಅದನ್ನ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಾದ್ಮೇಲೆ ಏನ್ ಮಾಡಿದೆ? ನನಗೆ ಮಾರ್ಕೆಟಿನ ಗಂಧ ಗಾಳಿ ಏನು ಗೊತ್ತಿಲ್ಲ. ಸೊ ಮಾರೋಣ ಅಂತ ಬಂದೆ. ಇನ್ನು 4 ಜನ ಎಕ್ಸ್ಟ್ರಾ ಬಂದ್ರು. ಇವ್ರು ಯಾರು? ಅನಿಲ್ ಮತ್ತೆ ಭರತ್ ಮತ್ತೆ ಚಂದ್ರು, ಮತ್ತೆ ಅನಿಲ್, ಭರತ್, ಚಂದ್ರು, ದಿನೇಶ್ ಅಂತಕ್ಕಂಥವ್ರು 4 ಜನ ಪಾರ್ಟ್ನರ್ ಇದ್ರು. ಅವ್ರು 4 ಜನ ಮಾರ್ಕೊಡ್ತೀನಿ ಅಂತ ನನ್ನ 5 ಲಕ್ಷ ಶೇರ್ ಅನ್ನ ತೆಗೆದುಕೊಂಡಿದ್ರು. ಮಾರ್ಲಿಲ್ಲ. ನಾನು ಅವರಿಂದ ವಾಪಸ್ ಪಡ್ಕೊಂಡೆ. ನನಗೆ 4,50,000 ಶೇರ್ ಸಿಕ್ತು. ಇನ್ನು 50,000 ಇವ್ರು ಯಾರೋ 10,000, ಇವ್ರು 20,000, ಇವ್ರು 10,000, ಈ ತರ ನನಗೆ 50,000 4 ಜನದಿಂದ 50,000 ನನಗೆ ರಿಕವರಿ ಆಗ್ಲಿಲ್ಲ. ನನಗೆ ರಿಕವರಿ ಆಗಿದ್ದು 4.5 ಲಕ್ಷ ಮಾತ್ರ. ಆ 4.5 ಲಕ್ಷವನ್ನ ನಾನೇನು ಮಾಡಿದೆ? ಮತ್ತೆ ಬೇರೆ ಮಾರ್ಕೆಟ್ಗೆ ಮಾರ್ಲಿಕ್ಕೆ ಬಂದೆ. ಆ ಮಾರ್ಕೆಟ್ಗೆ ಮಾರ್ಲಿಕ್ಕೆ ಬಂದಾಗ ಇನ್ನು 4 ಜನ ಪಾರ್ಟ್ನರ್ಸ್ ಬಂದ್ರು. ಈ 4 ಜನದ ಹೆಸರು ಇವನೇನಪ್ಪ ಅಂತಂದ್ರೆ, ಇವನು ಅರುಣ ಅಂತಕ್ಕಂಥವನು, ಇವನು ಭರತ ಅಂತಕ್ಕಂಥವನು, ಇವನು ಚಂದ್ರು ಅಂತಕ್ಕಂಥವನು, ಇವನು ದರ್ಶನ್ ಅಂತಕ್ಕಂಥ 4 ಜನ ಪಾರ್ಟ್ನರ್ಸ್ ಬಂದ್ರು. ಸರ್ ನಾವು ಮಾರ್ಕೊಡ್ತೀವಿ, ಆ 4 ಜನ ನಿಮಗೆ ಮೋಸ ಮಾಡಿರ್ಬೋದು, ನಾವು ಖಂಡಿತ ಮಾರ್ಕೊಡ್ತೀವಿ ಅಂತಂದ್ರು. ನನ್ನ ಹತ್ರ ಇರೋದೆಷ್ಟು? 4,50,000. ಈ 4,50,000 ಅಲ್ಲಿ ನಾನೇನಪ್ಪ ಮಾಡ್ತೀನಿ ಅಂತಂದ್ರೆ, ಇವ್ರಿಷ್ಟು ಜನಕ್ಕೂ ನಾನು ಏನ್ ಮಾಡ್ತೀನಿ? ಈತನಿಗೆ 2,20,000 ಕೊಡ್ತೀನಿ. ಈತನಿಗೆ 1,10,000 ಕೊಡ್ತೀನಿ. ಈತನಿಗೆ ನಾನು 90,000 ಕೊಡ್ತೀನಿ. ಈತನಿಗೆ 10,000 ಕೊಡ್ತೀನಿ. ಎಷ್ಟು ಕೊಟ್ಟೆ? 2,20,000. ಈತನಿಗೆ ಬಿ ಭರತನಿಗೆ 1,10,000, ಮತ್ತೆ ಸಿಗೆ 90,000, ಮತ್ತೆ ದರ್ಶನ್ಗೆ 10,000. ಟೋಟಲ್ ನಾನು ಇವ್ರಿಗೆ ಏನ್ ಮಾಡಿದೆ? ಕೊಟ್ಟಾದ್ಮೇಲೆ ನಾನು ಇಲ್ಲಿ ಫಸ್ಟ್ ಇವ್ರ ಹತ್ರ ಏಟ್ ತಿಂದಿರ್ತೀನಲ್ಲ, ಈ 4 ಜನದ ಶೇರ್ ಅನ್ನ ಕೊಟ್ಟು ಮಾರ್ದಿಲ್ಲಂತ ಮಾರ್ಕೆಟ್ ಅಲ್ಲಿ ಮಾರಿಲ್ವಲ್ಲ. ಸೊ ನಾನು ಇವ್ರಿಗೆ ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ? ಮಾರ್ಕ್ ಮಾಡ್ಕೊಡ್ತೀನಿ. ಏನ್ ಮಾಡ್ತೀನಿ? ಮಾರ್ಕ್ಡ್ ಮಾಡಿ, ಅಂದ್ರೆ ಅವುಗಳಿಗೆ ಸೀಲ್ ಹೊತ್ಬಿಟ್ಟು ನೀವು ಮಾರ್ಕೊಂಡ್ರೆ ಮಾರ್ಕೊಳ್ಳಿ, ಬಿಟ್ರೆ ಬಿಡಿ ಅಂತ ಹೇಳ್ಬಿಟ್ಟು ನಾನು ಮಾರ್ಕ್ ಮಾಡಿ ಇವುಗಳನ್ನ ಕೊಡ್ತೀನಿ.
ಆಯ್ತಾ. ಕೊಟ್ಟಿರ್ತಕ್ಕಂಥ 4 ಜನದನ್ನ ಕೂಡಿದ್ರೆ ಎಷ್ಟಾಗುತ್ತಪ್ಪ ಅಂತಂದ್ರೆ 4,30,30,000 ಆಗತ್ತೆ. ಎಷ್ಟಾಯ್ತು? 4,30,30,000ವನ್ನ ನಾನು ಈ 4 ಜನಕ್ಕೆ ಹಂಚಿದ್ದೇನೆ. ಹಂಚಾದ್ಮೇಲೆ ನನ್ನ ಹತ್ರ ಪಬ್ಲಿಕ್ ಇಂದ ರಿಸೀವ್ ಮಾಡ್ಕೊಂಡಿದ್ದೆಷ್ಟು? 4,25,000 ಲಕ್ಷ. ಆ 4,25,000 ಲಕ್ಷದಲ್ಲಿ 4,30,30,000 ಈ 4 ಜನಕ್ಕೆ ಕೊಟ್ಟಿದ್ದೆ. ಆ ಉಳಿದಂಥದ್ದು ಇನ್ನು ಗೊತ್ತಿಲ್ಲ ಅಂತ ಹೇಳಿ ಉಳಿದಂತಕ್ಕಂಥದ್ದು 20,000. ಎಷ್ಟು? 4,50,000ರಲ್ಲಿ ಇದನ್ನ ನಾನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತೀನಿ. ಏನಂತೀನಿ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತೀನಿ. ಈಗ ಆಯ್ತು, ನಾವು ಅನ್ಮಾರ್ಕ್ಡ್ ಅನ್ನ ಕಂಡಿಟ್ಕೊಂಡು ನೆಕ್ಸ್ಟ್ ಮಾರ್ಕ್ಡ್ ಅನ್ನ ಕಂಡಿಟ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಪಬ್ಲಿಕ್ ಎಷ್ಟು ಅಂತ ನಾವು ನೋಡ್ದೋ. ಇಷ್ಟೆಲ್ಲ ಆಯ್ತು. ಸೊ ನಾವಿವಾಗ ಪ್ರಾಬ್ಲಮಿಗೆ ಬರೋಣ. ಸೊ 4 ಜನ, ಮೊದಲನೇದಾಗಿ ನಾನು 4 ಜನಕ್ಕೆ ಏನ್ ಕೊಟ್ಟಿದ್ದೆ ಅದನ್ನ ನಾನಿಲ್ಲಿ ಗ್ರಾಸ್ ಲಯಬಿಲಿಟಿ ಅಂತ ಬರ್ಕೊತೀನಿ. ಏನಂತ ಬರ್ಕೊತೀನಿ? ಗ್ರಾಸ್ ಲಯಬಿಲಿಟಿ ಅಂತ ಬರ್ಕೊತೀನಿ. ಈಗ ಒಬ್ಬನಿಗೆ 2,20,000, ಇನ್ನೊಬ್ಬನಿಗೆ 1,50,000, ಇನ್ನೊಬ್ಬನಿಗೆ 1,00,000, ಇನ್ನೊಬ್ಬನಿಗೆ 50,000 ಕೊಟ್ಟಿದ್ದೆ. ಟೋಟಲ್ ಅದನ್ನ ನಾನೇನಂತೀನಿ? 5 ಲಕ್ಷ ಅಂತ. ಏನ್ ಮಾಡಿದ್ದೆ ನಾನು? ನೋಡಿ, ಇಲ್ಲಿ ಕೊಟ್ಟಿದ್ದೆ 2 ಲಕ್ಷ ಎಗೆ, ಮತ್ತೆ ಬಿಗೆ 1,25,000 ಲಕ್ಷ, ಸಿಗೆ ಇವನ್ಗೆ 1 ಲಕ್ಷ, ಈತನಿಗೆ ನಾನು 50,000 ಕೊಟ್ಟಿದ್ದನ್ನು ನಾನು ಗ್ರಾಸ್ ಲಯಬಿಲಿಟಿ ಅಂತ ತೆಗೆದುಕೊಂಡೆ. ಗ್ರಾಸ್ ಲಯಬಿಲಿಟಿ ಆಯ್ತು. ನಾನೇನು ಮಾಡಿದೆ? ಈಗ ಅನ್ಮಾರ್ಕ್ಡ್ ಲಯಬಿಲಿಟಿನ ಲೆಸ್ ಮಾಡ್ಕೊಂತೀನಿ ಸೂತ್ರದ ಪ್ರಕಾರ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಗೊತ್ತಿಲ್ದಿದ್ದು, ಮಾರ್ಕ್ ಆಗದಿದ್ದು 20,000 ಇದೆ. ಎಷ್ಟಿದೆ? 20,000 ಇದೆ. ಈ 20,000ವನ್ನ ನಾನೇನ್ ಮಾಡ್ತೀನಿ? ಈ 4 ಜನಕ್ಕೂ ಹಂಚ್ಬೇಕು. ಆಯ್ತಾ? ಯಾವ ರೀತಿ ಹಂಚ್ತೀನಿ ಅಂತಂದ್ರೆ ನೋಡಿ, ತೋರಿಸ್ತೀನಿ. ನೋಡಿ, ಇಲ್ಲಿರ್ತಕ್ಕಂಥ ಗ್ರಾಸ್ ಲಯಬಿಲಿಟಿ ಹೇಗೆ ಎಷ್ಟು? ಬಿಗೆ ಎಷ್ಟು? ಎಗೆ 2 ಲಕ್ಷ ಇದೆ. ಸಾರಿ, ಸ್ವಲ್ಪ ಮಿಸ್ಟೇಕ್ ಆಗಿದೆ. 2 ಲಕ್ಷ ಇದೆ ಎಗೆ, ಬಿಗೆ 1,25,000 ಲಕ್ಷ ಇದೆ, ಸಿಗೆ 1 ಲಕ್ಷ ಇದೆ, ಇಲ್ಲಿ 50,000 ಇದೆ. ಟೋಟಲ್ 5 ಲಕ್ಷ ಆಯ್ತು. ಅದನ್ನ ನಾನಿಲ್ಲಿ ಬರ್ತಿದ್ದೀನಿ. 2 ಲಕ್ಷ, 1,25,000 ಲಕ್ಷ, 1 ಲಕ್ಷ ಮತ್ತೆ 50,000. ಸೊ ನಾನು ರೇಷಿಯೋ ಮಾಡ್ಕೊಬೇಕು. ಯಾಕೆಂದ್ರೆ ಈ 20,000ವನ್ನ ಈ 4 ಜನಕ್ಕೆ ಹಂಚ್ಬೇಕು. ಯಾವ ರೀತಿ ಹಂಚೋದು ಅಂತ ನನಗೆ ತೋರಿಸ್ಕೊಡ್ತೀನಿ. ಇಲ್ಲಿ 4 ಹೋಯ್ತು. ಉಳಿದಿದ್ದು ಎಷ್ಟು ಅಂತಂದ್ರೆ 5 ಉಳಿತು. ಎಷ್ಟು ಉಳಿತು? 5 ಉಳಿತು. ಇಲ್ಲಿ 4 ಹೋಯ್ತು. ಇಲ್ಲಿ 10 ಉಳಿತು. ಇಲ್ಲಿ 4 ಹೋಯ್ತು. 15 ಉಳಿತು. ಇಲ್ಲಿ 4 ಹೋಯ್ತು. ಇಲ್ಲಿ 20 ಉಳಿತು. ಆಯ್ತಾ? ಈಗ ನಾನು ಇದನ್ನ ಒಂದೇ ರೇಷಿಯೋ ಮುಖಾಂತರ ಹೊಡಿತೀನಿ. 5-1, 5-2, 5-3, 5-4. ಹಾಗಾದರೆ ಈ ತಂದು 4, ಈ ತಂದು 3, ಈ ತಂದು 2, ಈ ತಂದು 1. ಸೊ ಇಷ್ಟನ್ನು ಕೂಡಿದ್ರೆ ನಮ್ಗೆ 10 ಆಗುತ್ತೆ. ಎಷ್ಟಾಗುತ್ತೆ? 10 ಆಗುತ್ತೆ. 20,000ವನ್ನ ನಾನು ಏನ್ ಮಾಡ್ತೀನಿ? 4/10 ಮಾಡ್ತೀನಿ. ಮಾಡಿದಾಗ ಎಷ್ಟು ಬರುತ್ತೆ? 4×8,000 ಬರುತ್ತೆ. ಎಷ್ಟು ಬಂತು? 8,000 ಬಂತು. ಆಯ್ತಾ? ನೆಕ್ಸ್ಟ್ 20,000 ಇಂಟು 3/10 ಮಾಡ್ತೀನಿ. ಈತನಿಗೆ 6,000 ಬರುತ್ತೆ. ಇದು ನನ್ನ 20,000 ಇಂಟು ಮತ್ತೆ 2/10 ಮಾಡ್ತೀನಿ. ಈತನಿಗೆ 4,000 ಬರುತ್ತೆ. ಈತನಿಗೆ 20,000 ಇಂಟು 1/10 ಮಾಡ್ತೀನಿ. ಈತನಿಗೆ ಎಷ್ಟು ಬರುತ್ತೆ? 2,000 ಬರುತ್ತೆ. ನೋಡಿ, 8, 2, 10, 6, 4, 10, 20,000 ನಾನು ಕರೆಕ್ಟಾಗಿ ಹಂಚಿದ್ದೀನಿ. ಈಗ ಇದನ್ನ ಲೆಸ್ ಮಾಡ್ಕೊಂತೀನಿ. ಏನ್ ಮಾಡ್ಕೊಂತೀನಿ? ಗ್ರಾಸ್ ಲಯಬಿಲಿಟಿನಲ್ಲಿ ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಕಳೆದ್ಬಿಟ್ಟು ಇಳಿಸ್ತೀನಿ.
ಎಷ್ಟು ಬರುತ್ತೆ? ಇದು 1,92,000. ಇದು 1,44,000. ಇದು 1,96,000. ಇದು ಇದರಿಂದ ಇದನ್ನ ಕಳೆದ್ರೆ 48,000. ಆಯ್ತಾ? 2 ಲಕ್ಷದಿಂದ 8 ಕಳೆದ್ರೆ 1,92,000. 1,50,000 ಲಕ್ಷದಿಂದ 1,50,000 6 ಕಳೆದ್ರೆ 1,44. 1 ಲಕ್ಷದಿಂದ 4,000 ಕಳೆದ್ರೆ 96,000. 50,000ದಿಂದ 2,000 ಕಳೆದ್ರೆ 48,000. ಸೊ 5 ಲಕ್ಷದಿಂದ 20,000 ಕಳೆದ್ರೆ 4,80,000 ಬರುತ್ತೆ. ಸೊ ಇಷ್ಟು ಬಂತು. ಈಗ ನಾವು ಮುಂದುವರಿಯೋಣ. ನೆಕ್ಸ್ಟ್ ಏನ್ ಮಾಡ್ತೀವಿ? ಲೆಸ್ ಮಾರ್ಕ್ಡ್ ಲಯಬಿಲಿಟಿ ಅಂತ ತಗೋತೀವಿ. ಮಾರ್ಕ್ಡ್ ಅಪ್ಲಿಕೇಶನ್, ನಾಟ್ ಲಯಬಿಲಿಟಿ, ಅಪ್ಲಿಕೇಶನ್. ಎಷ್ಟಿತ್ತು? ನಾನು ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ, ನಿಮ್ಗೆ ಹೇಳಿದೆ ಮಾರ್ಕ್ ಮಾಡಿಕೊಟ್ಟೆ ಅಂತ. ಇಲ್ಲಿ 5 ಲಕ್ಷ ಇತ್ತು, 5 ಲಕ್ಷನ 4 ಜನಕ್ಕೆ ಹಂಚಿದೆ. ಅವ್ರು ಮಾರ್ಲಿಲ್ಲ, ಅವ್ರ ಹತ್ರನೇ ಇಟ್ಕೊಂಡಿದ್ರು. ನಾನು ರಿಕವರಿ ಮಾಡಿದ್ರೆ ನನಗೆ 4 ಲಕ್ಷ ಬಂತು. ಈ 4 ಲಕ್ಷವನ್ನ ನಾನು ಮಾರ್ಲಿಕ್ಕೆ ಬಂದಾಗ ಬೇರೆ 4 ಜನ ಸಿಕ್ಕಿದ್ರು. ಆ ತರಗೆ ಒಂದಕ್ಕೆ 220, 110, 90, 10,000 ಅಂತ ಈ ತರ ಕೊಟ್ಟೆ. ಇಷ್ಟನ್ನು ಕೂಡಿದ್ರೆ ನಮ್ಗೆ 4,30,000 ಆಯ್ತು. ನಾನು ರಿಸೀವ್ ಮಾಡ್ಕೊಂಡಿದ್ದು 4,25,000 ಲಕ್ಷ, ನಾನು ಕೊಟ್ಟಿದ್ದು 4,30,000. ನನ್ನ ಹತ್ರ ಉಳಿದಿದ್ದು 20,000 ಅನ್ಮಾರ್ಕ್ಡ್ ಅಂತ ತಗೊಂಡು ಅದನ್ನ ಮುಗಿಸ್ದೆ. ಮಾರ್ಕ್ಡ್ ಮಾಡ್ಕೊಟ್ಟಿದ್ದೆ. ಯಾಕೆ ಮಾರ್ಕ್ ಮಾಡ್ಕೊಟ್ಟಿದ್ದೆ? ಅವರು ಮಾರ್ಲಿಲ್ಲ ಅಂದ್ರು ಅವ್ರದೇ, ಮಾರಿದ್ರು ಅವ್ರದೇ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೊಟ್ಟಿದ್ದೆ. ಅವನ್ನ ನಾನು ಇಲ್ಲಿಗೆ ತೆಗೆದುಕೊತೀನಿ. 2,20,000. ನೆಕ್ಸ್ಟ್ 1,10,000. ನೆಕ್ಸ್ಟ್ 90,000. ನೆಕ್ಸ್ಟ್ 10,000. ಸೊ ಇಷ್ಟನ್ನು ತೆಗೆದುಕೊಂಡ್ರೆ 4,30,000 ಆಯ್ತು. 4,30,000 4,80,000 4,30 ಕಳೆದ್ರೆ 50 ಉಳಿಯುತ್ತೆ. ಆಯ್ತು. ಇಲ್ಲಿ 1,92,000 2,20,000 ಕಳೆದ್ರೆ 28,000. ಯಾಕೆಂದ್ರೆ -28,000 ಬರುತ್ತೆ. ಎಂತದ್ದು ಮೈನಸ್? ಇಲ್ಲಿ ಲೆಸ್ ಅಂತಂದ್ರೆ ಇದು ಲೆಸ್ ಅಮೌಂಟ್ ಜಾಸ್ತಿ ಇದೆ, ಮೈನಸ್ ಅಮೌಂಟ್, ಪ್ಲಸ್ ಅಮೌಂಟ್ ಕಮ್ಮಿ ಇದೆ, 28,000 ಬರುತ್ತೆ. ಇದು ಪ್ಲಸ್ ಅಮೌಂಟ್ ಜಾಸ್ತಿ ಇದೆ, ಮೈನಸ್ ಅಮೌಂಟ್ ಕಮ್ಮಿ ಇರೋದ್ರಿಂದ ಇದನ್ನ ಕಳೆದ್ರೆ 34,000 ಬರುತ್ತೆ. ಇದರಿಂದ 96,000 90,000 ಕಳೆದ್ರೆ 6,000 ಬರುತ್ತೆ. 48ರಿಂದ 10 ಕಳೆದ್ರೆ 38 ಬರುತ್ತೆ. ಅರ್ಥ ಆಯ್ತಾ? ಈಗ ನಮ್ಗೆ ಸರ್ಪ್ಲಸ್ ಅಂತಕ್ಕಂಥದ್ದು ಎ ಸರ್ಪ್ಲಸ್ ಬಂದಿದೆ. ಈ ಎ ಸರ್ಪ್ಲಸ್ ನ BCD ಗೆ ಕೊಡ್ತೀನಿ. ನಾನೇನ್ ಮಾಡ್ತೀನಿ? ಎ ರೇಷನ್ ಬ್ಲಾಕ್ ಮಾಡ್ತೀನಿ. ಎ ರೇಷ್ ಎಷ್ಟೈತೆ? 4 ಇದೆ. 4 ನಾನು ಬ್ಲಾಕ್ ಮಾಡ್ತೀನಿ. ಈಗ ವಿಚಾರಕ್ಕೆ ಬರೋಣ. ಲೆಸ್ ಸರ್ಪ್ಲಸ್ ಆಫ್ ಎ. ಯಾರು? ಎ ಟು ಟ್ರಾನ್ಸ್ಫರ್ BCD. ಯಾರ್ಯಾರು? BCD ಅಂತಕ್ಕಂಥ 4 ಜನ ಪಾರ್ಟ್ನರ್ಸ್ಗೆ ನಾನು ಕೊಡ್ತೀನಿ. ಇದು 3, 2, 1 ಕೂಡಿದ್ರೆ 6 ಆಗಿರುತ್ತೆ. ಸೊ ಇದು ವಿಚಾರಕ್ಕೆ ಬರೋಣಂತೆ. ಸೊ ಇದನ್ನ ನಾನೇನ್ ಮಾಡ್ತೀನಿ? 3 ಜನಕ್ಕೂ ಹಂಚ್ತೀನಿ. 22,000 ನಾನಿಲ್ಲಿ ಪ್ಲಸ್ ಅಂತ ಬರೆದ್ಬಿಟ್ಟು 28,000 ಬರೆದು ನಿಲ್ ಅಂತ ಕೊಡ್ತೀನಿ. ಸೊ ಈ 28,000 ನಾನೇನ್ ಮಾಡ್ತೀನಿ? ಈ ರೇಷದಲ್ಲಿ ಹಂಚಿದಾಗ ಹೆಂಗ್ ಮಾಡ್ತೀನಿ? ಬಿ ಅಂತ ಬರ್ಕೊಂಡು 28,000 ಅಂತ ಬರ್ಕೊಂಡು ಇಂಟು 3/6 ಎಷ್ಟು ಬರುತ್ತೆ ಇವನಿಗೆ ಅಂದ್ರೆ 14,000 ಬರುತ್ತೆ. ಎಷ್ಟು ಬರುತ್ತೆ? 14,000 ನಾನು ಇಲ್ಲಿ ಬರ್ಕೋತೀನಿ. ಆಯ್ತಾ? ಮತ್ತೆ ಸಿಗೆ 28,000 ಇಂಟು 2/6 ಅಂತಂದ್ರೆ ಎಷ್ಟು ಬರುತ್ತೆ? ಅಲ್ಲಿಗೆ 9,333 ಬರುತ್ತೆ. ಎಷ್ಟು ಬಂತು? 9,333 ಬರುತ್ತೆ. ನೆಕ್ಸ್ಟ್ ಡಿಗೆ 28,000 ಇಂಟು 1/6 ಅಂತಂದ್ರೆ ಎಷ್ಟು? 4,667 ಬರುತ್ತೆ. ಎಷ್ಟು ಬಂತು? 4,667 ಬಂತು.
ಸೊ ಸರ್ಪ್ಲಸ್ ಬಂದಿರೋದ್ರಿಂದ ನಾನು ಇಲ್ಲಿ ಡ್ಯಾಶ್ ಹಾಕತ್ತೀನಿ, ಅದೇ 50,000ವನ್ನ ಕೆಳಗೆ ಇಳಿಸ್ಕೊತೀನಿ. ಆಯ್ತಾ? ಈಗ ಇದರಿಂದ ನಾನು ಸರ್ಪ್ಲಸ್ ಕೊಟ್ಟೆ, 34ರಿಂದ 14 ಕಳೆದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. ಸೊ ಇದರಿಂದ ಇದನ್ನ ಕಳೆದಾಗ ನಮ್ಗೆ ಮೈನಸ್ 3,333 ಬರುತ್ತೆ. ಎಷ್ಟು ಬರುತ್ತೆ? 3,333 ಬರುತ್ತೆ. ಇದರಿಂದ ಇದನ್ನ ಕಳೆದಾಗ ನಮಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ನೋಡಿ ಎಷ್ಟು ಬರುತ್ತೆ? 33,333 ಬರುತ್ತೆ. ಆಯ್ತಾ? ಈಗ ನಾವು ವಿಚಾರಕ್ಕೆ ಬರೋಣ. ಯಾವ ವಿಚಾರಕ್ಕೆ ಬರೋಣ? ಈಗ ನೋಡಿ ಸ್ವಲ್ಪ ಇಲ್ಲಿಗೆ ಬಂದು ಇಷ್ಟೆಲ್ಲ ನಿಮ್ಗೆ ಅರ್ಥ ಆಯ್ತು. ಸೊ ನಾವು ಇದೊಂದು ಸ್ವಲ್ಪ ಅಳಿಸ್ಕೋಬೇಕಾಗುತ್ತೆ. ಅದೊಂದು ಸ್ವಲ್ಪ ಅಳಿಸ್ಕೋಬೇಕಾಗುತ್ತೆ. ಅಳಿಸ್ಕೊಂಡ್ಬಿಟ್ರೆ ಆಯ್ತು, ಇಲ್ಲಿಗೆ ಬಂದು. ಸೊ ನಮಗೆ ಸರ್ಪ್ಲಸ್ ಮತ್ತೆ ಯಾರು ಬಂದ್ರು? ಸಿ ಅಂತಕ್ಕಂಥ ಸರ್ಪ್ಲಸ್ ಬಂದು ಅವನ ರೇಷನ್ ಬ್ಲಾಕ್ ಮಾಡ್ತೀನಿ. ಈಗ ಮತ್ತೆ ಲೆಸ್ ಅಂತ ಬರಿತೀನಿ. ಸರ್ಪ್ಲಸ್ ಆಫ್ ಸಿ ಯಾರಿಗೆ ಕೊಡ್ತೀನಿ? ಟು ಎ ಮತ್ತೆ ಡಿ ಕೊಡ್ತೀನಿ. ಯಾರಿಗೆ ಕೊಡ್ತೀನಿ? ಸಿ ಅಂತ ಸರ್ಪ್ಲಸ್ ಬಂದಿದ್ನ ಪ್ಲಸ್ 3,333 ಬರೆದ್ಬಿಟ್ಟು ಇದನ್ನ ಇವರಿಬ್ರಿಗೆ ಹಂಚ್ತೀನಿ. ಇವರಿಬ್ರಿಗೆ ಅಂದ್ರೆ ಇವನ್ ರೇಷನ್ ಒಂದು 3 ಇದೆ, ಇವನ್ ರೇಷನ್ ಒಂದು 1 ಇದೆ. ಅಲ್ಲಿಗೆ 3 ಇಂಟು 1 ರೇಷೋದಲ್ಲಿ ಹಂಚೋಣ. ಯಾವ್ದನ್ನ? 3,333 3 ಇಂಟು 1 ರೇಷೋದಲ್ಲಿ ಹಂಚ್ಬಿಡೋಣಂತೆ. ಹಂಚಿದಾಗ ಇವನ್ಗೆ 2,500 ಬರುತ್ತೆ. ಆಯ್ತಾ? ಇವನಿಗೆ ಇದನ್ನ ನಾವೇನ್ ಮಾಡ್ತೀವಿ? 833 ಬರುತ್ತೆ. ಎಷ್ಟು ಬರುತ್ತೆ? 833 ಬರುತ್ತೆ. ಸೊ ಇವೆರಡನ್ನ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಇಲ್ಲಿಗೆ ಡ್ಯಾಶ್ ಹಾಕ್ಬಿಟ್ಟು ಅದೇ 50,000ವನ್ನ ಇಲ್ಲಿ ಕೆಳಗೆ ಇಳಿಸ್ಕೊತೀವಿ. ಆಯ್ತಾ? ಈಗ ನೋಡಿ ಇಲ್ಲಿ ಏನು ಇಲ್ಲ, ನಿಲ್ ಅಂತ ಹಾಕ್ತಿವಿ. ಇಲ್ಲಿ ಇದು ಪ್ಲಸ್ ಮೈನಸ್ ಅಂದಾಗ ಇದು ನಿಲ್ ಆಗುತ್ತೆ. ನಿಲ್ ಅಂದ್ರೆ ಡ್ಯಾಶ್ ಆರ್ ಹಾಕ್ಬೋದೇನ, ಅಥವಾ ನಾವು ನಿಲ್ ಅಂತ ಹಾಕ್ಬೋದು, 0,0 ಬರೀಬಹುದು. ಇದರಿಂದ ಇದನ್ನ ಕಳೆದ್ರೆ 17,500 ಬರುತ್ತೆ. ಇಲ್ಲಿ 33,333ರಿಂದ 833 ಕಳೆದ್ರೆ 32,500 ಬರುತ್ತೆ. ಎಷ್ಟು ಬಂತು? 32,500. ಇದರಿಂದ ಇದನ್ನ ಕಳೆದಾಗ ನಮ್ಗೆ 32,500 ಬರುತ್ತೆ. ಸೊ ಹಾಗಾದ್ರೆ ಇವೆರಡನ್ನ ಕೂಡಿದ್ರೆ ನಮ್ಗೆ 50,000 ಬರುತ್ತೆ. ಇದನ್ನ ನಾವು ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಮತ್ತೊಂದ್ಸರಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅರ್ಥ ಮಾಡಿಸ್ಲಿಕ್ಕೆ. ಸೊ ಇಲ್ಲಿ 5 ಲಕ್ಷ ಇತ್ತು. 5 ಲಕ್ಷನ ನಾನು 4 ಜನ ಪಾರ್ಟ್ನರ್ಸ್ಗೆ ಕೊಟ್ಟೆ. ಇದನ್ನ ನಾವು ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು 2 ಲಕ್ಷ, 1.5 ಲಕ್ಷ, 1,50,000 ಬರ್ಕೊಂಡು 5 ಲಕ್ಷ ಆಯ್ತು. ಸೊ 5 ಲಕ್ಷದಲ್ಲಿ ಅವ್ರಿಗೆ ಮಾರ್ಲಿಕ್ಕೆ ಕೊಟ್ಟೆ 4 ಜನ ಪಾರ್ಟ್ನರ್ಗೆ. ಅವ್ರು ಮಾರ್ಲಿಲ್ಲ. ಅವರಿಂದ ನಾನು ರಿಕವರಿ ಮಾಡಿದ್ರೆ ನನಗೆ 4,50,000 ಬಂತು. ಇದನ್ನ ನಾನು ಪಬ್ಲಿಕ್ ಅಂತೀನಿ. ಪಬ್ಲಿಕ್ ಶೇರ್ ಏನಂತಂದ್ರೆ 4,50,000 ನಾನು ಮಾರ್ಲಿಕ್ಕೆ ಹೊರಟೆ ಪಬ್ಲಿಕ್ಗೆ. ಅವಾಗ 4 ಜನ ಪಾರ್ಟ್ನರ್ ಸಿಕ್ಕಿದ್ರು. ಅವ್ರಿಗೆ ನಾನು ಇಲ್ಲ ಪೆಟ್ ತಿಂದಿದ್ದೆ, ಇವ್ರಿಗೆ ಮಾರ್ಕ್ ಮಾಡಿ ಕೊಡ್ತೀನಿ 4 ಜನಕ್ಕೆ. ಒಬ್ನಿಗೆ ಹೇಗೆ 2,20,000, ಬಿ ಅಂತವನ್ಗೆ 1,10,000, ಸಿ ಅಂತವನ್ಗೆ 90, ಡಿ ಅಂತವನ್ಗೆ 10. ಇವ್ರಿಗೆ ಮಾರ್ಕ್ ಮಾಡಿ ಕೊಡ್ತೀನಿ. ಇಷ್ಟನ್ನು ಆಯ್ತು. ಇದನ್ನ ನಾವು ಕೂಡಿದ್ರೆ 4,30,30,000 ಆಗುತ್ತೆ. ಎಷ್ಟಾಗುತ್ತೆ? 4,30,30,000 ಆಗುತ್ತೆ. ನಾನ್ ರಿಸೀವ್ ಮಾಡ್ಕೊಂಡಿದ್ದು 450. 450ರಿಂದ 430 ಕಳೆದ್ರೆ 20,000 ಹೊಡೆಯುತ್ತೆ. ಇದನ್ನ ಅನ್ಮಾರ್ಕ್ಡ್ ಅಂತೀವಿ. ಏನಂತೀನಿ? ಇದನ್ನ ಅನ್ಮಾರ್ಕ್ಡ್ ಅಂತೀನಿ. 20,000 ನಾನು ಇಲ್ಲಿ ಬರ್ಕೊಂಡು ಇಲ್ಲಿ ರೇಷೋ ಮಾಡ್ಕೊಂತೀನಿ. 20,000 ಅಲ್ಲ, 2 ಲಕ್ಷ, 1.5 ಲಕ್ಷ, 1,50,000 ಅಂದ್ರೆ ಇಲ್ಲಿ 4 ಸೇರೋ 4 0 ಹೋದ್ರೆ 5 ಉಳಿಯುತ್ತೆ. ಇಲ್ಲಿ 4 0 ಹೋದ್ರೆ 10 ಉಳಿಯುತ್ತೆ. ಇಲ್ಲಿ 15 ಉಳಿಯುತ್ತೆ. ಇಲ್ಲಿ 20 ಉಳಿಯುತ್ತೆ. ಅದನ್ನ ನಾನು ಇಲ್ಲಿ ಮಾಡಿದೀನಿ. 20, 15, 10 ಅಂತ ಉಳಿಯುತ್ತೆ. 5 1, 5 2, 5 3, 5 4. ಅಲ್ಲಿಗೆ 4 3 2 ಅಂತ ಬರುತ್ತೆ. ಆ ರೇಷದಲ್ಲಿ ಇದನ್ನ
ನಾನು ಇವ್ 4 ಜನಕ್ಕೆ ಹಂಚ್ತೀನಿ. ಹಂಚಿದಾಗ 8,000, 6,000, 4,000, 2,000 ಬರುತ್ತೆ. ಇವಿಷ್ಟನ್ನು ಕೂಡಿದ್ರೆ 20,000 ಆಗುತ್ತೆ. ಸೊ 2 ಲಕ್ಷದಿಂದ ಇದನ್ನ ಕಳಿತೀನಿ, 192 ಬರುತ್ತೆ. 1.5 ಲಕ್ಷದಿಂದ 6,000 ಕಳಿತೀನಿ, 144. 1 ಲಕ್ಷದಿಂದ 4,000 ಕಳಿತೀನಿ, 96. 50,000ದಿಂದ 2,000 ಕಳಿತೀನಿ, 48. ಮತ್ತೆ 5 ಲಕ್ಷದಿಂದ ಇದನ್ನ ಕಳೆದಾಗ 4,80,000. ಇಲ್ಲಿ ಬಂದಾದ್ಮೇಲೆ ಮಾರ್ಕ್ ಕಾರ್ಡ್ನ ಹಾಕಂತೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಟ್ಟಿದ್ದೀನಲ್ಲ, ಯಾವುದು ಎಗೆ 7,20,000, ಬಿಗೆ 10, 1,10,000, ಸಿಗೆ 90,000, ಡಿಗೆ 10,000. ಇವನ್ನ ಮಾರ್ಕ್ ಕಾರ್ಡ್ನ ನಾನು ಇಲ್ಲಿ ಬರ್ಕೊಂತೀನಿ. ಇದರಿಂದ ಇದನ್ನ ಕಳೆದಾಗ ನನಗೆ ಮೈನಸ್ ಬರುತ್ತೆ, ಸರ್ಪ್ಲಸ್. ಇದನ್ನ ಕಲ್ತ್ಕೊಬೇಕು, ಇದು ತುಂಬಾ ಚೆನ್ನಾಗಿ ಇಂಪಾರ್ಟೆಂಟ್. ಈ ಜಾಗದಲ್ಲಿ ತಾವು ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಲ್ಲಿ 1,44,000 ಇತ್ತು, ಇದು ಪ್ಲಸ್ ಅಮೌಂಟ್ ಇದು ಕಮ್ಮಿ, ಮೈನಸ್ ಅಮೌಂಟ್ ಕಮ್ಮಿ ಇದೆ. ಕಳೆದ್ರೆ ಪ್ಲಸ್ 34,000 ಬಂತು. ಇಲ್ಲಿ ಪ್ಲಸ್ 96,000 ಐತೆ, ಮೈನಸ್ 90,000 ಐತೆ. ಕಳೆದ್ರೆ ಪ್ಲಸ್ 6,000 ಬರುತ್ತೆ. ಇಲ್ಲಿ 48,000 ಪ್ಲಸ್ ಇದೆ, ಮೈನಸ್ 10,000 ಇದೆ. ಕಳೆದ್ರೆ 38 ಬರುತ್ತೆ. ಇದರಿಂದ ಇದನ್ನ ಕಳೆದ್ರೆ ನಮ್ಗೆ 50,000 ಬರುತ್ತೆ. 4,80,000 4,30,000 ಕಳೆದ್ರೆ 50,000 ಬರುತ್ತೆ. ಸೊ ನಾನು ಇಲ್ಲಿಗೆ ಬಂದೆ. ಸರ್ಪ್ಲಸ್ ಬಂದಿದ್ದು ನಮ್ಗೆ ಏನ್ತಕ್ಕಂಥದ್ದು ಮೈನಸ್ 28,000 ಬಂದಿದೆ. ಇದನ್ನ ನಾನು ಮತ್ತೆ ಈ 4 ಜನ 3 ಜನಕ್ಕೆ, ಈ 4 ಜನ ಎ ಬಿ ಸಿ ಡಿ ಇದ್ರು, ಏನ್ತಕ್ಕಂಥ ಸರ್ಪ್ಲಸ್ ಬಂತು ಅದನ್ನ ಬಿ ಸಿ ಡಿಗೆ ಹಂಚ್ತೀನಿ. 3, 2, 1 ರೇಷದಲ್ಲಿ ಹಂಚ್ತೀನಿ. 3, 2, 1 6 ಆಗುತ್ತೆ. ಸೊ ಹಂಚ್ಬೇಕಾದ್ರೆ 28,000ವನ್ನ ನಾನು 3 ಡಿವೈಡೆಡ್ ಬೈ 6 ಮಾಡಿದ್ರೆ 14,000 ಬರುತ್ತೆ. ಇವನಿಗೆ ಬಿಗೆ ಇವ್ನು 3 ಇದೆ. ನೆಕ್ಸ್ಟ್ 28,000 ಇಂಟು 2 ಡಿವೈಡ್ ಬೈ 6 ಮಾಡಿದ್ರೆ 9,300 ಬರುತ್ತೆ, 33 ಬರುತ್ತೆ. ಮತ್ತೆ 28,000 ಇಂಟು 1 ಡಿವೈಡ್ ಬೈ 6 ಮಾಡಿದ್ರೆ 4,667 ಬರುತ್ತೆ. ಪಾಯಿಂಟ್ ಸಮಥಿಂಗ್ ಬಂದಾಗ ನಾನು 7ಅನ್ನ ಹಾಕೊಂತೀನಿ. ಇವು 3ಅನ್ನು ಕೂಡಿದ್ರೆ ನನಗೆ 28,000 ಆಗುತ್ತೆ. ಯಾವ 3? 14,000, 9,333, 4,660 ಕೂಡಿದ್ರೆ 28,000 ಆಗತ್ತೆ. ಈ 28,000 ಆಯ್ತು. ಸೊ ಇದು ನಾನು ಮಿಲ್ ಅಂತ ಕೊಟ್ಟೆ. 34ರಿಂದ 14 ಕಳೆದ್ರೆ 20, 6,000ದಿಂದ 9,333 ಕಳೆದ್ರೆ ಮತ್ತೆ ಮೈನಸ್ 3,333 ಬಂತು. ಇದು ತುಂಬಾ ಇಂಪಾರ್ಟೆಂಟ್, ಗಮನವಿರಲಿ. ಆಯ್ತು. 38,000ದಿಂದ 4,067 ಕಳೆದಾಗ ನನಗೆ 33,333 ಬರುತ್ತೆ. ಇದರಿಂದ ನಾನು ಸರ್ಪ್ಲಸ್ ಬಂದಿರೋದ್ರಿಂದ ನಾನು ಯಾವುದೇ ಅಮೌಂಟ್ ಹಾಕ್ಲಿಕ್ಕೆ ಚಾನ್ಸ್ ಇಲ್ಲ, ಹಾಕಲ್ಲ. ಅದನ್ನೇ ಹಾಗೆ ಇಳಿಸ್ಕೊತೇನೆ. ಸೊ ಹಾಗಾದ್ಮೇಲೆ ಕಳ್ಕೊಂಡೆ. ಇಲ್ಲಿ ಬಂದಿರತಕ್ಕಂತ ಮೈನಸ್ 33,000ವನ್ನ ಪ್ಲಸ್ 33,000 ಅಂತ ಬರ್ಕೊಂಡು ಈ ರೇಷವನ್ನ 2ಅನ್ನ ಬ್ಲಾಕ್ ಮಾಡಿದೆ. ಇವರ 3 ಜನಕ್ಕೆ ನಾನು ಇಬ್ಬರಿಗೆ ಮಾತ್ರ ಹಂಚ್ತಾ ಹೋಗ್ತೀನಿ. ಬಿ ಮತ್ತೆ ಡಿಗೆ ಹಂಚ್ತಾ ಹೋಗ್ತೀನಿ. ಬಿ ಮತ್ತೆ ಡಿಗೆ ಹಂಚ್ತಾ ಹೋಗ್ತೀನಿ. ಬಿ ಮತ್ತೆ ಡಿಗೆ ಹಂಚ್ಬೇಕಾದ್ರೆ ಬಿದು 3, ಇವೊಂದು ಹೊಂದಿರುತ್ತೆ. 3 ಪ್ಲಸ್ 1 ಕುಡಿದ್ರೆ 4 ಆಗುತ್ತೆ. ಇಲ್ಲಿರ್ತಕ್ಕಂಥದ್ದು 33,033, 3,333. ನಾನೇನ್ ಮಾಡ್ತೀನಿ, 3,333 ಇಂಟು 3 ಡಿವೈಡ್ ಬೈ 4 ಮಾಡ್ತೀನಿ, 2,500 ಬರುತ್ತೆ. 33,000 ಇಂಟು 1 ಡಿವೈಡ್ ಬೈ 4 ಮಾಡ್ತೀನಿ, 8,833 ಬರುತ್ತೆ. ಸೊ ಇಲ್ಲಿ ಡ್ಯಾಶ್ ಹಾಕ್ತೀನಿ, ಅದನ್ನ ಹಂಗೆ ಇಳಿಸ್ಕೊತೀನಿ. ಇಲ್ಲಿ 33,000ದಿಂದ 33,333ರಿಂದ 8,333 ಕಳಿತೀನಿ, 32 ಬರುತ್ತೆ. ಮತ್ತೆ ಇಲ್ಲಿ ಸರ್ಪ್ಲಸ್ ಆಗಿರೋದು ನಿಲ್ಲ ಆಗತ್ತೆ. ಸೊ ಇಲ್ಲಿ ಬರ್ತೀನಿ, 20,000ದಿಂದ 2 ಕಳಿತೀನಿ, 17 ಬರುತ್ತೆ. 17 ಬಂದಾಗ ನಾನು ಈ 3,333ನ ಲೆಸ್ ಸರ್ಪ್ಲಸ್ ಆಫ್ ಸಿ ಡಿಸ್ಟ್ರಿಬ್ಯೂಟೆಡ್ ಟು ಬಿಡಿ ಅಂತ ಬರೀತೀನಿ. ಬಿಡಿ ಅವರಿಗೆ ಹಂಚ್ತಾ ಇದ್ದೀನಿ, ಬಿಡಿ ಅವರಿಗೆ ಕೊಡ್ತೀನಿ. ಸೊ ಕಾಳಿದ್ರೆ ಇದು 17, ಇದನ್ನ ಕಳೆದ್ರೆ 32, ಇವೆರಡನ್ನೂ ಕೂಡಿದ್ರು 50,000 ಬರುತ್ತೆ. ಇದನ್ನ ನೆಟ್ ಲಯಬಿಲಿಟಿ ಅಂತೀನಿ. ತುಂಬಾ ಇಂಪಾರ್ಟೆಂಟ್, ಬರ್ಕೊಳ್ಳಿ. ಇದು ನೆಟ್ ಲಯಬಿಲಿಟಿ. ಇಷ್ಟು ನಿಮ್ಗೆ ಅರ್ಥ ಇದೆ ಅಂತ ಅನ್ಕೊಂತೀನಿ. ಕೊನೆಯಲ್ಲಿ ಸ್ವಲ್ಪ ಒಂದು ರೀತಿಯಲ್ಲಿ ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ನೀಟಾಗಿ ನಿಧಾನವಾಗಿ ನೋಡ್ಕೊಬೇಕು, ಅರ್ಥ ಆಗುತ್ತೆ. ಥ್ಯಾಂಕ್ ಯು ಪ್ರಿಯ ವಿದ್ಯಾರ್ಥಿಗಳೇ. ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದ್ರ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕೋದ್ರ ಮುಖಾಂತರ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದ್ರ ಮುಖಾಂತರ ಈ ವಾಸು ಜೊತೆಗಿರಿ ಅಂತ ಹೇಳ್ಬಿಟ್ಟು ಜೈ ಹಿಂದ್, ಜೈ ಕರ್ನಾಟಕ ಮಾತೆ.